ನಾರದ ಮುನಿಗಳು ಮತ್ತು ಬ್ರಹ್ಮದೇವನ ನಡುವೆ ನಡೆದ ಈ ಸುಂದರ ಸಂಭಾಷಣೆ ಮಹಿಳೆಯ ಅಂದರೆ ಸ್ತ್ರೀ ಶಕ್ತಿಯ ಅಪಾರ ಸಾಮರ್ಥ್ಯ ಮತ್ತು ಅವಳ ಆಂತರಿಕ ಶಕ್ತಿಯನ್ನು ಕೊಂಡಾಡುತ್ತದೆ. ಬ್ರಹ್ಮದೇವ, ನೀನು ಸೃಷ್ಟಿಸುತ್ತಿರುವ ಈ ನಾರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಮೃದು ಹಾಗೂ ಕೋಮಲ ಹೃದಯದವಳಾಗಿದ್ದಾಳೆ. ಇಷ್ಟೊಂದು ಸೂಕ್ಷ್ಮವಾಗಿರುವ ಅವಳು ಸಂಸಾರದ ಮತ್ತು ಜಗತ್ತಿನ ಕಷ್ಟಗಳನ್ನು, ಜವಾಬ್ದಾರಿಗಳನ್ನು ಹೇಗೆ ತಾನೇ ನಿಭಾಯಿಸಲು ಸಾಧ್ಯ? ಬ್ರಹ್ಮದೇವನ ಉತ್ತರ: ನಾರದ, ಮೇಲ್ನೋಟಕ್ಕೆ ಅವಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೃದುವಾಗಿ ಕಾಣಿಸಬಹುದು, ಆದರೆ ಅವಳನ್ನು ನಾನು ಸೃಷ್ಟಿಸಿರುವ ವಿಧಾನವೇ ಬೇರೆ. ಅವಳು ಎಂತಹ ಕಷ್ಟವನ್ನಾದರೂ ಸಹಿಸಿಕೊಳ್ಳಬಲ್ಲಳು ಮತ್ತು ಜಗತ್ತಿನ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲಳು. ಹೊರಗಿನಿಂದ ಕೋಮಲವಾಗಿದ್ದರೂ ಅವಳು ಒಳಗಿನಿಂದ ಅತ್ಯಂತ ಬಲಶಾಲಿ. ಅವಳು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವಳೇ ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ. ಈ ಇಡೀ ಜಗತ್ತನ್ನು ಮುನ್ನಡೆಸುವ ಮತ್ತು ನಿರ್ವಹಿಸುವ ಸಾಮರ್ಥ್ಯ ಅವಳಿಗಿದೆ. ಹೊರಗಿನಿಂದ ಅತ್ಯಂತ ಬಲಶಾಲಿಯ ಕಾಣುವ ಪುರುಷನು ಸಹ ಇದೇ ಮಹಿಳೆಯ ಗರ್ಭದಿಂದಲೇ ಜನ್ಮ ತಾಳಬೇಕು. ಅವಳಿಲ್ಲದೆ ಪುರುಷನ ಅಸ್ತಿತ್ವವೇ ಇಲ್ಲ. ಮಹಿಳೆಗೆ ಸೃಷ್ಟಿಕರ್ತನು ಅಪಾರವಾದ ತಾಳ್ಮೆ ಮತ್ತು ಸಹನೆ ನೀಡಿದ್ದಾನೆ. ಅವಳು ಜಗತ್ತನ್ನು ರಕ್ಷಿಸುವ ಮತ್ತು ಪೋಷಿಸುವ ಶಕ್ತಿಯಾಗಿದ್ದಾಳೆ. ಜಗತ್ತಿನ ಅತ್ಯಂತ ಬಲಶಾಲಿ ಪುರುಷನಿಗೂ ಜನ್ಮ ನೀಡುವ ಮಹಾನ್ ಶಕ್ತಿ ತಾಯಿ.